ಮೈಸೂರು ಪಟ್ಟಣದ ಮಹಾರಾಜ ಕಾಲೇಜು ಆವರಣದಲ್ಲಿ ನಡೆದ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2025 ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ನಂತರ ಆಶೀರ್ವಚನವನ್ನು ನೀಡಿದ ಪರಮ ಪೂಜ್ಯರು ILYF ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ಹಾಗೂ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2025 ಈ ಕಾರ್ಯಕ್ರಮವು ನಮ್ಮ ಮೈಸೂರು ಭಾಗದಲ್ಲಿ ಸತತವಾಗಿ 3 ದಿನ ಇದ್ದು ಸಮಾಜದ ಬಂಧುಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಆಶೀರ್ವದಿಸಿದರು. ಎಲ್ಲರಿಗೂ ಅನುಕೂಲವಾಗುವಂತಹ ಒಂದು ಅಂತರ್ಜಾಲದ ವ್ಯವಸ್ಥೆಯ ಮೂಲಕವಾಗಿ ಯಾರೇ ಏನೇ ಅಪೇಕ್ಷೆ ಪಟ್ಟರೂ ಕೂಡ ಅವ್ರಿಗೆ ಬೇಕಾದಂತಹ ಮಾರ್ಗದರ್ಶನ, ಸೌಲಭ್ಯ ಇತ್ಯಾದಿಗಳನ್ನು ನೀಡುವಂತಹ ಒಂದು ವ್ಯವಸ್ಥೆಗಳನ್ನು ವ್ಯಾಪಕವಾಗಿ ಕಲ್ಪಿಸಿದ್ರೆ ಇನ್ನು 10 ವರ್ಷದಲ್ಲಿ ಇದು ಬೃಹತ್ತಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿಲ್ಲಿ ಯಜಮಾನರು ಬಂದು ಹೇಳಿದ್ರು, ರಿಸರ್ವೇಷನ್ ಪಾಟೀಲ್ ಹತ್ರ ಚರ್ಚೆ ಮಾಡ್ತಿದ್ರು ಏನು ಮಾಡ್ತಾರೋ ಅಂತ. ಅವ್ರು ಬಹಳ ದೊಡ್ಡ ಉದ್ಯಮಿ ಅಲ್ಲ, ಅವರು ಸಾಮಾನ್ಯವಾದವರು. ಅವ್ರು ಹೇಳಿದ ಮಾತನ್ನು ಸಮಾಜ ಗಮನಿಸಬೇಕಾದೇನು ಅಂತಂದರೆ, ನಾವು ರಿಸರ್ವೇಷನ್ಗೋಸ್ಕರ ಭಿಕ್ಷಾ ಪಾತ್ರ ಹಿಡಿಬಾರ್ದು, ನಮ್ಮ ಸಮಾಜದವರು ಸ್ವತಂತ್ರವಾಗಿ ಬದುಕೋದನ್ನು ಕಲ್ಕೋಬೇಕು ಅನ್ನೋದು ಎಷ್ಟು ಒಳ್ಳೆ ಮಾತು ಅಂತಕ್ಕಂತಹದ್ದು ಗಮನಿಸಬೇಕಾದಂಥದ್ದು. ILYFನಂಥ ಸಂಸ್ಥೆಗಳು, ನೂರಾರು ಸಂಸ್ಥೆ ಬಂದು ಈ ಮಾರ್ಗದರ್ಶನ ಮಾಡಿದ್ರೆ ಖಂಡಿತ ನಮ್ಮ ಸಮಾಜ ಹಾಗೆ ಸ್ವತಂತ್ರವಾಗಿ ನಿಲ್ಲುವಂತಹ ಅವಕಾಶವನ್ನು ಮಾಡಿಕೊಡುತ್ತೆ. ಕೆಂಚಂಬ ಅವರು ಹೇಳಿದ್ರು, ಇತ್ತೊಬ್ಬರು ಹೇಳಿದ್ರು, ಏನಂತಂದರೆ ನಾವು ಎಂಪ್ಲಾಯೀಸ್ ಆಗಲಿಕ್ಕೆ ಇಷ್ಟಪಡಬಾರ್ದು, ಎಂಪ್ಲಾಯರ್ಸ್ ಆಗಬೇಕು ಅಂತ, ಉದ್ಯೋಗಿಗಳಾಗಬಾರ್ದು, ಉದ್ಯಮಿಗಳಾಗಬೇಕು ಹಾಗೆ ಅಂತೇಳಿ ಅಂಥ ಒಂದು ಸಂಕಲ್ಪವನ್ನು ಮಾಡಿದ್ರೆ ಒಂದು ಕಾಲಕ್ಕೆ ಹಾಗೆ ಇದ್ದದ್ದು ಸಮಾಜ. ನೀವು ಒಂದು 60 ವರ್ಷದ ಹಿಂದಿನ ಇತಿಹಾಸ ನೋಡಿ, ರಾಜಕೀಯ ಕ್ಷೇತ್ರದಲ್ಲಿದ್ದಂಥ ಸಮಾಜದವರು, ವ್ಯಾಪಾರ ಕ್ಷೇತ್ರದಲ್ಲಿದ್ದಂಥವ್ರು ಸಮಾಜದವರು, ಕಲಾ ಕ್ಷೇತ್ರದಲ್ಲಿದ್ದಂಥವ್ರು ಸಮಾಜದವರು, ನಾಟಕ ಕ್ಷೇತ್ರದಲ್ಲಿದ್ದಂಥ ಸಮಾಜದವರು, ಎಲ್ಲ ಕ್ಷೇತ್ರದಲ್ಲೂ ಇದ್ದಂಥವ್ರು ಕೂಡ ಈಗ ಹಿನ್ನಡೆಯಲಾಗಿ ಬೇರೆಯವರ ಆಶ್ರಯದಲ್ಲಿ ಬೆಳಿಬೇಕಾದಂತಹ ಅನಿವಾರ್ಯತೆ ಸಂದರ್ಭ ಬಂದಿರೋದನ್ನು ತಪ್ಪಿಸಬೇಕು ಅಂತಂದರೆ ಸಮಾಜದ ಪ್ರತಿಯೊಬ್ಬರು ಕೂಡ ಅಂಥ ಒಂದು ಸಂಕಲ್ಪವನ್ನು ಮಾಡಿ ತಮ್ಮ ಕಾಲ ಮೇಲೆ ತಾವು ನಿಂತು ಸ್ವಸಾಮರ್ಥ್ಯದಿಂದ ಕೆಲಸ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕಾದ ಅಗತ್ಯ ಇದೆ ಅಂತ. ಅದಕ್ಕೆ ಇಂಥ ಈ ILYFನ ಒಂದು ಮಾರ್ಗದರ್ಶನ ಸಮಾಜಕ್ಕೆ ನಿರಂತರವಾದ ಮಾರ್ಗದರ್ಶನವನ್ನು ಪಡಿಬೇಕು ಅಂತ ಆಸೆ ಇದೆ. ನವೀನ್ ಆವಾಗ ಶಾಸಕರಾಗಿರಲಿಲ್ಲ, ಅವರು ಉದ್ಯೋಗಿಗಳಾಗಿ. ಈ ಕಾರ್ಯಕ್ರಮದಲ್ಲಿ ದಿನನಿತ್ಯ ಬಳಸುವ ವಸ್ತುಗಳ ಉತ್ಪನ್ನಗಳ ಮೂಲಕ ವ್ಯವಹಾರವನ್ನು ಹೇಗೆ ಮಾಡಬೇಕೆಂದು, ಇದರ ಬಗ್ಗೆ ಮತ್ತು ಆರೋಗ್ಯ ತಪಾಸಣಾ ಶಿಬಿರ, ನಿವೇಶನಗಳನ್ನು ಪಡೆದುಕೊಳ್ಳುವವರಿಗೆ ಮತ್ತು ಕೊಡಿಸುವವರಿಗೆ ಬಿಸಿನೆಸ್ ಹೇಗೆ ಮಾಡಬೇಕೆನ್ನುವುದರ ಮೂಲಕ ಹಾಗೂ ಗೃಹ ಉಪಯೋಗಿ ಉತ್ಪನ್ನ ವಸ್ತುಗಳು, ಆಹಾರ ಮಳಿಗೆ, ವಾಹನ ಮಳಿಗೆ ಅಲ್ಲದೆ 150ಕ್ಕೂ ಹೆಚ್ಚಿನ ವಿವಿಧ ಕಂಪನಿಗಳ ಉತ್ಪನ್ನಗಳ ಸ್ಟಾಲ್ಗಳು ತೆರೆದಿದ್ದವು. ಅಲ್ಲದೆ ಬಿಲ್ಡಿಂಗ್ ಡೆವಲಪರ್ಸ್ ಇದರ ಬಗ್ಗೆ ತರಬೇತಿಯ ಮೂಲಕ ಹಿರಿಯ ಉದ್ಯಮಿಗಳ ಮೂಲಕ ವೇದಿಕೆ ಕಾರ್ಯಕ್ರಮ ಏರ್ಪಡಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಕಂಪನಿಯ ನೌಕರುಗಳು ತಮ್ಮ ಉತ್ಪನ್ನ ಹಾಗೂ ಬಿಸಿನೆಸ್ಗಳ ಬಗ್ಗೆ ವಿವರಿಸಿದರು. ನಮ್ಮ ಕಂಪನಿ ಬಂದು ಅಮ್ಯಾಕ್ಸ್ ಇಂಡಿಯಾ ಅಂತ, ಸೊ ಅಸೆಟ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂತ. ನಮ್ಮ ಕಂಪನಿ ಫೌಂಡರ್ ಬಂದು ನಾಗೇಶ್ NL ಅಂತ. ಸೊ ನಮ್ಮ ಕಂಪನಿ 2011ಇಂದ ರನ್ ಆಗ್ತಾ ಇದೆ. ಸೊ ಮೈಸೂರಲ್ಲಿ ನಮಗೆ ಒಂದು 25+ ಪ್ರಾಜೆಕ್ಟ್ಸ್ ಇದೆ. ಸೊ ಇಫ್ ಇನ್ ಕೇಸ್ ನಿಮ್ಮ ಕಡೆ ಯಾರಿಗಾದ್ರೂ ಪ್ರಾಪರ್ಟೀಸ್ ನೀಡಿತ್ತು ಅಂತಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ರೆಫರೆನ್ಸ್ ಇದು ಕೂಡ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ವಿ ಆರ್ ಲಾಂಚಿಂಗ್ ಅವರ್ ಪ್ರಾಜೆಕ್ಟ್ಸ್ ಇನ್ ಮೈಸೂರು. ಸೊ ಯಾರಿಗಾದ್ರೂ ಸೈಟ್ ಬೇಕಾಗಿದ್ರೆ ಅಥವಾ ಪ್ಲಾಟ್ಸ್ ನೋಡ್ತಾ ಇದ್ರೆ, ವಿಲ್ಲಾ ನೋಡ್ತಾ ಇದ್ರೆ, ಅಪಾರ್ಟ್ಮೆಂಟ್ ನೋಡ್ತಾ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಮ್ಮದು ಮೈಸೂರು ಕುವೆಂಪು ನಗರ ಆಫೀಸ್ ಇರೋದು. ನಮ್ಮದು ಅಮ್ಯಾಕ್ಸ್ ಇಂಡಿಯಾ ಅಂತ 2011ಇಂದ ನಾವು ಮೈಸೂರಲ್ಲಿ ಮಾಡ್ತಾ ಇರ್ತೀವಿ ಸರ್, ಮಾರ್ಕೆಟಿಂಗ್ ಕಂಪನಿ. ಥ್ಯಾಂಕ್ ಯು. ದಿಸ್ ಇಸ್ ಅ ಟ್ರಯಲ್ ಕಾರ್ಡ್ ಸರ್. ಏನದು ಸರ್? ಇದು ಏನು ಮಾಡ್ತಾರೆ? ಇದು ಬಂದು ಅದು ಕಾನ್ಸಿ ಫುಟ್ ಮಸಾಜ್ ಅಂತ. ಇಟ್ ಈಸ್ ಅನ್ ಎಕ್ವಿಪ್ಮೆಂಟ್, ಎಸ್ಪೆಷಲಿ ಇದು ರಿಫ್ಲೆಕ್ಸಾಲಜಿ ಟ್ರೀಟ್ಮೆಂಟ್. ಸೊ ಇದರಲ್ಲಿ ನಿಮಗೆ ಏನು ಪೇಯ್ನ್ ಏನಿರುತ್ತೆ, ಲೆಗ್ ಪೇಯ್ನ್ಸು, ಅದನ್ನೆಲ್ಲ ರಿಲೀಫ್ ಮಾಡಲಿಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ. ಸೊ ಒಂದು ಟ್ರಯಲ್ ಸೆಷನ್ ಮಾಡ್ತಾ ಇದ್ದೀವಿ. ನಾವು ಮಾಡ್ತಾಯಿದ್ದು ವ್ಯವಸಾಯ. ಈಗಲೂ ಆಲ್ರೆಡಿ ನಮಗೆ ಬೀಟ್ರೋಟ್ ಇದೆ, ಬೆಳ್ಳುಳ್ಳಿ ಇದೆ, ಬಾಳೆ ಇದೆ, ಕಬ್ಬು ಇದೆ, ಬೀನ್ಸ್ ಬೆಳೀತಾ ಇದೆ. ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಕೊಡಬೇಕು, ಮಹಿಳೆಯರಿಗೆ ಅಂತೆ, ಮಹಿಳೆಯರು ಕೊಡಬೇಕು ಅಂತ ಈ ಉದ್ದಿನಪುರವನ್ನು ಮಾಡ್ತಾಯಿದ್ದೀವಿ. ಉದ್ದಿನಪುರದಿಂದ 4 ಜನ ಹೆಣ್ಮಕ್ಳಿಗೆ ಕೆಲಸ ಸಿಗುತ್ತೆ ಅನ್ನೋ ಭಾವನೆ ನಮ್ಮದು. ನಾವು ಡಿಗ್ರಿ ಮಾಡಿದ್ದೀವಿ, ಎಷ್ಟು ಕೆಲಸ ಸಿಗುತ್ತೆ ಅಂತ ನಾನೇ ಕೆಲಸ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಉದ್ಯೋಗದ ಉದ್ದಿನಪುರವನ್ನು ಮಾಡ್ತಾಯಿದ್ದೀವಿ. ILYF ಅನ್ನೋದು ನಮ್ಮೆಲ್ಲರಿಗೂ
ಉತ್ತಮವಾದ ಜೀವನವನ್ನು ನಡೆಸಿಬಿಟ್ರೆ ಹೈ ಲೈಫ್ನಿಂದ ನಮಗೆ ಸಾಕಷ್ಟು ಉಪಕಾರ ಆಗುತ್ತೆ. ಥ್ಯಾಂಕ್ ಯು. ಆಮೇಲೆ ಪೇಂಟ್ ಬೇಕಲ್ಲ, ಅದು ಯಾವ ಪೇಂಟು ಅಂದರೆ ಕಲ್ಪವೃಕ್ಷ ಪೇಂಟು ಅಲ್ಲ ತುಳಸಿ ಪೇಂಟ್ ಬರೀಬೇಕಲ್ವೇ ನೀವು? ತುಳಸಿ ಅಂದ್ಬಿಟ್ಟು ಆರ್ಗ್ಯಾನಿಕ್ ಪೇಂಟ್. ಹೌದಾ? ಸೊ ಇದು ಇಕೋ ಫ್ರೆಂಡ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಹರಗುರು ಚರಮೂರ್ತಿಗಳು ಹಾಗೂ ರಾಜ್ಯ ಸರ್ಕಾರದ ಸಚಿವರಾದ ಎಂಬಿ ಪಾಟೀಲ್, ಶಾಸಕರಾದ ಬಿವೈ ವಿಜಯೇಂದ್ರ, ಗಣೇಶ್ ಪ್ರಸಾದ್ ಮರಿಸ್ವಾಮಿ, ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಸೇರಿದಂತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಉದ್ಯಮಿಗಳು ಉಪಸ್ಥಿತರಿದ್ದರು. ಸಾರ್ವಜನಿಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಒಳಗಡೆ ಎಲ್ಲ ಆಲ್ಮೋಸ್ಟ್ ಆಲ್ ಬಿಸ್ನೆಸ್ ಎಲ್ಲ ಕಾಂಪಿಟೇಟಿವ್ ಬಿಸ್ನೆಸ್ ಎಲ್ಲ ಇರೋದು. ಆಮೇಲೆ ರಿಯಲ್ ಎಸ್ಟೇಟ್ ಸ್ವಲ್ಪ ಜಾಸ್ತಿ ಇದೆ. ಆಮೇಲೆ ಮತ್ತೆ ಇದು ಈ ಸ್ಪೆಷಲ್ ಟೀ ಐಟಮ್ಸು, ಆಮೇಲೆ ಫುಡ್ ಐಟಮ್ಸು, ಆರೋಗ್ಯ ತಪಾಸಣೆ ಶಿಬಿರ ಇರ್ಬೋದು. ಏನು ಹೇಳಿ? ಹೆಲ್ತ್ ಚೆಕಪ್ಪು. ಹೆಲ್ತ್ ಚೆಕಪ್ ಚೆನ್ನಾಗಿದೆ. ಆಮೇಲೆ ಇದು ಫುಡ್ ಐಟಮ್ಸ್ ಎಲ್ಲ ನೋಡಿದ್ವಿ. ಆಲ್ಮೋಸ್ಟ್ ಆಲ್ ಸ್ವಲ್ಪ ರಿಯಲ್ ಎಸ್ಟೇಟ್ ಸ್ವಲ್ಪ ಜಾಸ್ತಿ. ಆಮೇಲೆ ವಿಜಯನಂದ ಅವರು ಇದು ಮಾಡಿದಾರಲ್ಲ ಟ್ರಾವೆಲ್ ಏಜೆನ್ಸಿ, ಅದು ಸೊ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಗ್ಲೋಬಲ್ ಅಕಾಡೆಮಿಯಲ್ಲಿ ಏನೇನು ನಡೀತಾ ಇದೆ, ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನೂ 3 ದಿವಸ ಇದೆ ಅನಿಸುತ್ತೆ. ಸೊ ಕಾರ್ಯಕ್ರಮ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಇಷ್ಟು ದಿನದಲ್ಲಿ ಎಷ್ಟೋ ಗ್ರಾಮಕ್ಕೆ ಇಲ್ಲೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಇನ್ನೊಂದು ಇದು ಒನ್ ಆಫ್ ದಿ ಬೆಸ್ಟ್ ಇನೋವೇಟಿವ್ ಅಂತ ತಿಳ್ಕೊಬೇಕು. ಸೊ ಎಲ್ಲರೂ ಬನ್ನಿ, ಎಲ್ಲರೂ ಸಹಕರಿಸಿ ಸರ್. ಥ್ಯಾಂಕ್ ಯು. ಹೌದಾ? ಕಾರ್ಯಕ್ರಮ ಬಗ್ಗೆ ಏನು ಹೇಳ್ತೀರಿ? ಎಲ್ಲ ಆರ್ಗನೈಸ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಎಲ್ಲ ಅಂದರೆ ಎಲ್ಲ ವೆರೈಟಿ ಆಗಿದೆ. ಹೋಮ್ ಅಪ್ಲೈನ್ಸಸ್ ಚೆನ್ನಾಗಿವೆಲ್ಲ? ಎಲ್ಲ ಚೆನ್ನಾಗಿದೆ. ಹೋಮ್ ಅಪ್ಲೈನ್ಸಸ್, ಹೆಲ್ತ್ ಚೆಕಪ್ಪು, ಮತ್ತು ಹೆಲ್ತ್ ಚೆಕಪ್ ಇರ್ಬೋದು, ಹೋಮ್ ಅಪ್ಲೈನ್ಸಸ್ ಇರ್ಬೋದು, ಬಿಲ್ಡರ್ಸ್ ಇರ್ಬೋದು, ಫುಡ್ ಐಟಮ್ಸ್ ಎವ್ರಿಥಿಂಗ್ ಇಸ್ ಗುಡ್. ಶರಣು ಅಶ್ವೇಶ್ವರ್ ಅಂತ, ನಾವು ಬೀದರ್ ಅವರು, ಮೈಸೂರಲ್ಲಿ ಸೆಟ್ಲ್ ಆಗಿದ್ದೀವಿ. ತುಂಬ ವೆಲ್ ಆರ್ಗನೈಸ್ಡ್ ಇದೆ ಇವೆಂಟು. ತುಂಬ ವರ್ಷದಿಂದ ನಾರ್ತ್ ಕರ್ನಾಟಕದಲ್ಲಿ ಅರೇಂಜ್ ಮಾಡ್ತಾಯಿದ್ರು. ಈ ವರ್ಷ ಮೈಸೂರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಾಗಿದೆ. ಎಲ್ಲ ವಯಸ್ಕರು ಬರೋ ಥರ ಇದೆ. ಇದು ಫ್ಯಾಮಿಲಿ ಆಗಿರ್ಬೋದು, ಮತ್ತು ಮಕ್ಕಳಿಗೆ ಎಜುಕೇಷನ್ ಥರ ಇದೆ. ಮತ್ತು ನಮ್ಮ ಈ ಲಿಂಗಾಯತ ಇದೆಲ್ಲ ತೋರಿಸಿದ್ದಾರೆ. ಇದರಲ್ಲಿ ಇದೇ ವಿಭೂತಿ ಆಯಿತು, ರುದ್ರಾಕ್ಷಿ ಆಯಿತು, ಇದೆಲ್ಲನೂ ಅಲ್ಲಿ ಇದು ಮಾಡಿದ್ದಾರೆ. ಗುರು ಪರಂಪರೆ ಉಳ್ಳ ಇದು. ಗುರು ಪರಂಪರೆ ಮತ್ತು ಅದ್ರ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಸೊ ಆದಷ್ಟು ಸಾಕಷ್ಟು ಮಟ್ಟಿಗೆ ಮೈಸೂರು ಜನ ಇದರ ಉಪಯೋಗ ತಗೋಬೇಕಂತ ನನ್ನ ಆಸೆ. ಸಂಜೆ ವೇಳೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ.